ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ ಸುತ್ತ ಹಲವು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಮುತ್ತಪ್ಪ ರೈ ಪುತ್ರನ ಮೇಲೆ 3 ಸುತ್ತಿನ ಗುಂಡಿನ ದಾಳಿಯಾಗಿದೆ. ಗುಂಡಿನ ದಾಳಿ ನಡೆದ ಸ್ಥಳದಲ್ಲಿ ಬೇರೆ ಬೇರೆ ಬುಲೆಟ್ಗಳು ಪತ್ತೆಯಾಗಿದೆ. ಇನ್ನು ಕಾರ್ನಲ್ಲಿ ಸಿಕ್ಕ ಬುಲೆಟ್ಗೂ ಕಾರಿನ ಹೊರಗಡೆ ಸಿಕ್ಕಂತ ಬುಲೆಟ್ಗೂ ವ್ಯತ್ಯಾಸ ಇದೆ. ಬೇರೆ ಬೇರೆ ಮಾದರಿಯ ಬುಲೆಟ್ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕಾರಿಗೆ ನುಗ್ಗಿ ಕಾರಿಗೆ ಒಳಹೊಕ್ಕು ರಿಕ್ಕಿ ರೈಗೆ 1 ಬುಲೆಟ್ ಗಾಯಗೊಳಿಸಿದೆ. ಕಾರಿನ ಹೊರಗಡೆ 2 ಬುಲೆಟ್ಗಳು ಪತ್ತೆಯಾಗಿದೆ. ಎರಡೂ ಕೂಡ ಬೇರೆ ಬೇರೆ ಬುಲೆಟ್ಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಹಲವು ಅನುಮಾನಗಳು ಈಗ ವ್ಯಕ್ತ ಆಗ್ತಾ ಇರೋದು. ಕಾರಿನ ಹೊರಗಡೆ 2 ಬುಲೆಟ್ಗಳು ಪತ್ತೆಯಾಗಿದೆ. ಒಂದು ಕಾರ್ನ ಡೋರ್ನಲ್ಲಿ ಸಿಕ್ಕಿದೆ. ಸೊ ಹೀಗಾಗಿ ಇದು ಬೇರೆ ಬೇರೆ ಆಗಿರೋದ್ರಿಂದಾಗಿ ಪೊಲೀಸರು ಆ ಹಿನ್ನೆಲೆಯಲ್ಲೂ ಕೂಡ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಜನ ಇಲ್ಲಿ ಇನ್ವಾಲ್ವ್ ಆಗಿದ್ರು ಆ ಒಂದು ಎಕ್ಸಿಕ್ಯೂಷನ್ ಸಂದರ್ಭದಲ್ಲಿ, ಅದು ಕೂಡ ತನಿಖೆಗೆ ಬಹಳ ಪ್ರಮುಖ ಆಗತ್ತೆ. ಪ್ರೊಫೆಷನಲ್ ಶಾರ್ಪ್ ಶೂಟರ್ನಿಂದ ಅಟ್ಯಾಕ್ ಮಾಡಿರುವಂತಹ ಘಟನೆ, ತನಿಖೆಯನ್ನು ಪೊಲೀಸರು ತೀವ್ರವಾಗಿ ನಡೆಸ್ತಾ ಇದ್ದಾರೆ. ಹಲವು ವಸ್ತುಗಳು ಘಟನಾ ಸ್ಥಳದಲ್ಲಿ ಸಿಕ್ಕಿದೆ. ಒಂದು ಬೇಸಿಕ್ ಮೊಬೈಲ್ ಸೆಟ್ ಸಿಕ್ಕಿದೆ. ಇನ್ನು 2 ಗುಂಡುಗಳು ಪತ್ತೆಯಾಗಿದೆ. ಇನ್ನು ಮತ್ತೊಂದು ಗುಂಡು ಕಾರಿನ ಡೋರ್ನಲ್ಲಿ ಸಿಕ್ಕಿರುವಂಥದ್ದು. ಆ ಡೋರ್ ಹಾಗೂ ಇದಕ್ಕೂ ಮೊದಲೇ ಡೋರ್ನಲ್ಲಿ ಸಿಕ್ಕಂತಹ ಬುಲೆಟ್ ಹಾಗೂ ಮೊದಲೇ ಸಿಕ್ಕಿರುವಂತಹ 2 ಬುಲೆಟ್ ಎರಡೂ ಕೂಡ ಬೇರೆ ಬೇರೆ ಆಗಿದೆ. ಆ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆಯಲ್ಲಿ ಉತ್ತರವನ್ನ ಕಂಡುಕೊಳ್ಬೇಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಇದೀಗ ಬೇರೆ ಬೇರೆ ಬುಲೆಟ್ಗಳು ಪತ್ತೆಯಾಗಿದೆ ಅನ್ನುವಂಥದ್ದು, ಒಂದು ಡೋರ್ನಲ್ಲಿ ಸಿಕ್ಕಿರುವಂತಹ ಬುಲೆಟ್ ಹಾಗೂ ಕೆಳಗಡೆ ಸಿಕ್ಕಿರುವಂತಹ 2 ಬುಲೆಟ್, ಅದು ಎರಡು ಕೂಡ ಸಪರೇಟ್ ಆಗಿರುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಮಧುಕರ್, ಏನಂತಂದ್ರೆ ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಮಗ ರಿಕ್ಕಿ ಅವರ ಮೇಲೆ ನಿನ್ನೆ ರಾತ್ರಿ ನಡೆದಂತ ಗುಂಡಿನ ದಾಳಿ ಏನಿದೆ, ಇದು ಈಗ ಪೊಲೀಸ್ನವರಿಗೆ ಒಂದು ಅನುಮಾನವನ್ನ ಸೃಷ್ಟಿ ಮಾಡಿರುವಂತದ್ದು. ಈ ಏನಂತಂದ್ರೆ ನಿನ್ನೆ ರಾತ್ರಿ ಸುಮಾರು 12 ಗಂಟೆಗೆ ಈ ಒಂದು ಫೈರಿಂಗ್ ಆಗಿರುವಂತದ್ದು. ಈಗ ಪೊಲೀಸ್ ಸ್ಟೇಷನ್ಗೆ ಪ್ರಕರಣವನ್ನು ದಾಖಲಿಸಿರುವಂತದ್ದು. ಆದ್ರೆ ಪೊಲೀಸ್ನವರು ಈಗ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಏನಂತಂದ್ರೆ ಎಲ್ಲಿ ಫೈರಿಂಗ್ ಆಗಿತ್ತು ಅಲ್ಲಿ ಸಿಕ್ಕಿದಂತ ಗುಂಡಿಗೂ ಮತ್ತೆ ಕಾರ್ನಲ್ಲಿ ಸಿಕ್ಕಿರುವಂತಹ ಗುಂಡಿಗೂ ವ್ಯತ್ಯಾಸ ಕಾಣ್ ಬರ್ತಾ ಇರುವಂತದ್ದು. ಹಾಗಾಗಿ ಈಗ ಅದ್ರ ಮೇಲೆ ಸಾಕಷ್ಟು ಅನುಮಾನ ಪೊಲೀಸ್ನವರಿಗೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದ್ರೆ ಅಲ್ಲಿ ಸಿಕ್ಕಿರೋ ಗುಂಡಿಗೂ ಮತ್ತೆ ಕಾರ್ನಲ್ಲಿ ಸಿಕ್ಕಿರೋ, ಯಾಕೆಂದ್ರೆ ಫೈರ್ ಆಗಿರೋ ಗುಂಡಿಗೂ ವ್ಯತ್ಯಾಸ ಕಾಣಿಸ್ ಬರ್ತಾ ಇರುವಂತದ್ದು. ಹಾಗಾಗಿ ಇದು ಹೆಂಗೆ ಚೇಂಜ್ ಆಗಿತ್ತು, ಮತ್ತೆ ಇಲ್ಲಿ ಸಿಕ್ಕಿರೋ ಗುಂಡು ಯಾರ್ದು, ಮತ್ತೆ ಇದರ ನಡುವೆ ಯಾರು ಈ ಫೈರ್ ಮಾಡಿರೋದು ಯಾರು, ಮತ್ತೆ ಇಲ್ಲಿ ಕಾರಲ್ಲಿ ಸಿಕ್ಕಿರುವಂತದ್ದು ಇದಕ್ಕೆ ಫೈರ್ ಮಾಡಿರುವಂತದ್ದು ಯಾರು, ಮತ್ತೆ ಇಲ್ಲಿ ಎಷ್ಟು ತಂಡಗಳು ಬಂದಿದ್ದು ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ನವರಿಗೆ ಸಾಕಷ್ಟು ಅನುಮಾನಗಳು ಸಿಕ್ಕಿರುವಂತದ್ದು. ಏನಂತಂದ್ರೆ ರಿಕ್ಕಿ ಮೇಲೆ ಆಗಿರುವಂತಹ ಗುಂಡಿಗೂ ಮತ್ತೆ ಅಲ್ಲಿ ಸಿಕ್ಕಿದಂತ ಗುಂಡಿಗೂ ಸಾಕಷ್ಟು ಭೇದ ಇರುವಂತದ್ದು. ಗುಂಡಿನಲ್ಲಿ ಬೇರೆ ಬೇರೆ ರೀತಿ ಕಂಡು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಬಿಡದಿ ಪೊಲೀಸ್ನವರು ಈ ವಿಚಾರವಾಗಿ ಈಗ ತನಿಖೆನ ಆರಂಭಿಸಿರುವಂತದ್ದು. ಯಾಕೆಂತಂದ್ರೆ ಅಲ್ಲಿ ಸಿಕ್ಕಿದಂತ ಗುಂಡಿಗೂ ಮತ್ತೆ ಕಾರ್ನಲ್ಲಿ ಸಿಕ್ಕಿರೋ ಗುಂಡಿಗೂ ಸಾಕಷ್ಟು ಅನುಮಾನವನ್ನ ಈ ಒಂದು ಇದು ಸಿಗ್ತಾ ಇರುವಂತದ್ದು. ಹಾಗಾಗಿ ಈಗ ಕಾರ್ನಲ್ಲಿ ಸಿಕ್ಕಿದಂತ ಗುಂಡು ಸಿಕ್ಕಿದ ಮೇಲೆ ಪೊಲೀಸ್ನವರಿಗೆ ಇದೊಂದು ದೊಡ್ಡ ಪ್ರಕರಣವಾಗಿರುವಂತದ್ದು. ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಅಲ್ಲಿರುವಂತ ಗುಂಡುಗಳೇ ಈ ಕಾರ್ನಲ್ಲೂ ಸಿಗುತ್ತೆ ಅನ್ನೋ ಒಂದು ಇದಿತ್ತು, ನಂಬಿಕೆ ಇತ್ತು. ಆದ್ರೆ ಆ ನಂಬಿಕೆ ಈಗ ಹೋಗಿರುವಂತದ್ದು. ಯಾಕೆಂತಂದ್ರೆ ಈ ಕಾರ್ನಲ್ಲಿ ಬೇರೆ ರೀತಿಯ ಗುಂಡೆ ಸಿಕ್ಕಿರೋದ್ರಿಂದ ಹಂಗಂದ್ರೆ ಅಲ್ಲಿ ಫೈರ್ ಮಾಡಿರೋರು ಯಾರು, ಮತ್ತೆ ಅಲ್ಲಿ ಫೈರ್ ಮಾಡಲು ಇಟ್ಟಿದಂತ ಗುಂಡುಗಳು ಯಾರು ತಂದಿದ್ರು, ಇದ್ರ ಬಗ್ಗೆ ಸಾಕಷ್ಟು ಅನುಮಾನವನ್ನು ಸೃಷ್ಟಿಯಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಏನಂತಂದ್ರೆ ಈಗ FIR ಯಾರ ಮೇಲೆ ದಾಖಲಾಗಿದೆ ಅವ್ರ ವಿಚಾರಣೆ ಜೊತೆಗೆ ಈ ಗುಂಡುಗಳ ಬಗ್ಗೆ ಕೂಡ ತನಿಖೆಯನ್ನು ಮಾಡುವಂತದ್ದು ಈಗ ಪೊಲೀಸ್ನವರ ಒಂದು ಅನುಮಾನಕ್ಕೆ ಗುರಿಯಾಗಿದೆ. ಮಧುಕರ್, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.